ವೆಲ್ಕಮ್ ಬ್ಯಾಕ್. ತ್ರಿವಳಿ ತಲಾಖ್ ರದ್ದು, ಆರ್ಟಿಕಲ್ 370 ರದ್ದು ಮತ್ತು ಕ್ಷೇತ್ರ ಪುನರ್ವಿಂಗಡಣೆಗೊಂಡು 10 ವರ್ಷಗಳ ಬಳಿಕ ಚುನಾವಣೆ ಕಂಡ ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಕೂಟಕ್ಕೆ ಅಧಿಕಾರ ಸಿಗಲಿದೆ ಅಂತ ಎಕ್ಸಿಟ್ ಪೋಲ್ಗಳು ಭವಿಷ್ಯವನ್ನು ನುಡಿದಿವೆ. ಜಮ್ಮು ಕಾಶ್ಮೀರದಲ್ಲಿ 3 ಹಂತಗಳಲ್ಲಿ ಮತದಾನ ನಡೆದಿತ್ತು. ಎಕ್ಸಿಟ್ ಪೋಲ್ಗಳ ವಿವರ ಹೇಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಈ ಜಮ್ಮು ಕಾಶ್ಮೀರದಲ್ಲಿ ಒಟ್ಟು ಕ್ಷೇತ್ರಗಳು 90. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ 3 ಕ್ಷೇತ್ರ ಹೆಚ್ಚಾಗಿದೆ. ಮೊದಲು 87 ಇತ್ತು, ಈಗ 90 ಆಗಿದೆ. ಸರಳ ಬಹುಮತ 46. ಯಾವ್ಯಾವ ಕಂಪ್ನಿ ಯಾವ್ಯಾವ ಸಂಸ್ಥೆಗಳೇನೇನು ಹೇಳ್ತವೆ ಅಂತ ನೋಡೋಣ. ಮೊದಲನೇದಾಗಿ ಸಿ ವೋಟರ್, ಇವರು BJPಗೆ 27ರಿಂದ 32 ಸೀಟ್ ಬರಬಹುದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪ್ಲಸ್ 40ರಿಂದ 48, ಅಂದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇದೆ NC. PDP ಅವರಿಗೆ 6ರಿಂದ 12, ಇತರರು 6ರಿಂದ 11 ಗೆಲ್ಲಬಹುದು ಅಂತ ಸಿ ವೋಟರ್ ಸಮೀಕ್ಷೆ ಹೇಳುತ್ತೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಇವರೇನು ಹೇಳ್ತಾರೆ ಅಂತಕ್ಕಂಥದ್ದು ನೋಡೋಣ. BJPಗೆ 24ರಿಂದ 34 ಸೀಟ್ ಬರಬಹುದು. ಕಾಂಗ್ರೆಸ್ ಪ್ಲಸ್ 35ರಿಂದ 45, PDP 4ರಿಂದ 6 ಮತ್ತು ಇತರರು 8ರಿಂದ 23 ಸ್ಥಾನ ಗೆಲ್ಲಬಹುದು ಅಂತ. ಈ ಇತರರು ಅಂತಕ್ಕಂಥದ್ದು ಇಲ್ಲಿ ಕಿಂಗ್ ಮೇಕರ್ಸ್ ನನ್ನ ಪ್ರಕಾರ. ಇನ್ನು ದೈನಿಕ್ ಭಾಸ್ಕರ್ ಏನು ಹೇಳುತ್ತೆ? ದೈನಿಕ್ ಭಾಸ್ಕರ್ BJPಗೆ 20ರಿಂದ 25 ಸೀಟ್ ಬರಬಹುದು. ಕಾಂಗ್ರೆಸ್ ಪ್ಲಸ್ ನ್ಯಾಷನಲ್ ಕಾನ್ಫರೆನ್ಸ್ಗೆ 35ರಿಂದ 40, PDPಗೆ 4ರಿಂದ 7 ಮತ್ತು ಇತರರು 12ರಿಂದ 16. ಓಕೆ, ಇನ್ನು ದೆಹಲಿ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಗೆಲುವು ಕನಸು ಕಂಡಿದ್ದಂತಹ BJPಗೆ ಒಂದು ರೀತಿ ಈಗ ಭಗ್ನವಾಗಿದೆ. ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಅಧಿಕಾರ ಅಂತ ಅಂದಾಜು ಮಾಡಿವೆ. ಮನೋಹರ್ ಲಾಲ್ ಖಟ್ಟರ್ ಕೆಳಗಿಳಿಸಿ ನವಾಬ್ ಸಿಂಗ್ ಸೈನಿಯನ್ನು CM ಸ್ಥಾನಕ್ಕೆ ಏರಿಸಿದರೂ BJPಗೆ ಹಿನ್ನಡೆಯಾಗುವ ಫಲಿತಾಂಶ ಬರ್ತಾ ಇದೆ. ಕಾಂಗ್ರೆಸ್ನ ಭೂಪೇಂದ್ರ ಸಿಂಗ್ ಮತ್ತು ಕುಮಾರಿ ಸೆಲ್ಜಾ ಇವರಿಬ್ಬರ ಮಧ್ಯೆ CM ಸ್ಥಾನಕ್ಕೆ ಪೈಪೋಟಿ ನಡೆಯುತ್ತೆ. ಹರಿಯಾಣದಲ್ಲಿ 61% ಮತದಾನ ಆಗಿತ್ತು. ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮ್ಯಾಟ್ರಿಸ್ ಅವ್ರು ಹೇಳ್ತಾರೆ BJPಗೆ 18ರಿಂದ 24 ಸ್ಥಾನ ಬರ್ಬೋದು ಅಂತ. ಕಾಂಗ್ರೆಸ್ ಪ್ಲಸ್ 55ರಿಂದ 62, INLD 3ರಿಂದ 6, JJP 0ಯಿಂದ 3, ಇತರರು 2ರಿಂದ 5. ಇನ್ನು ABP ನ್ಯೂಸ್ ಅವ್ರು ಹೇಳ್ತಾರೆ BJPಗೆ 27, ಕಾಂಗ್ರೆಸ್ ಪ್ಲಸ್ 57, INLD 0, JJP 0, ಇತರರು 6 ಅಂತ. ನ್ಯೂಸ್ 24 ಇವರು BJPಗೆ 27 ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ಲಸ್ 57, INLD 0, JJP 0, ಇತರರು 5 ಅಂತ ಹೇಳ್ತಾರೆ. ಇನ್ನು ದೈನಿಕ್ ಭಾಸ್ಕರ್ 19ರಿಂದ 29 ಸ್ಥಾನ BJP ಗೆಲ್ಬೋದು. 44ರಿಂದ 54 ಸ್ಥಾನ ಕಾಂಗ್ರೆಸ್ ಪ್ಲಸ್ ಗೆಲ್ಬೋದು. INLD ಪ್ಲಸ್ 1ರಿಂದ 5, JJP 1, ಇತರರು 4ರಿಂದ 9 ಅಂತ. ಹಾಗೆಯೇ PMARG 27ರಿಂದ 35 BJP, 51ರಿಂದ 61 ಕಾಂಗ್ರೆಸ್, INLD ಇಲ್ಲ, JJP ಇಲ್ಲ, ಇತರರು ಇಲ್ಲ ಅಂತ ಕ್ಲೀನಾಗಿ ಅವರು ಹೇಳಿದ್ದಾರೆ. ಅದರಲ್ಲಿ 90 ಕ್ಷೇತ್ರ ಇದೆ. ಅಲ್ಲೂ ಕೂಡ ಸರಳ ಬಹುಮತ 46. ಕಳೆದ ಬಾರಿಯೆಲ್ಲ BJP 40, ಕಾಂಗ್ರೆಸ್ 31 ಎಲ್ಲ ಗೆದ್ದಿತ್ತು. ಇನ್ನು ಮೊನ್ನೆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ GT ದೇವೇಗೌಡ ಮುಖ್ಯಮಂತ್ರಿಗಳಿಗೆ ಬಹುಪರಾಕ್ ಹೇಳಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿರ್ತಕ್ಕಂಥ CM ಅವರು JDS ಪಕ್ಷದ ಹಿರಿಯ ಮುಖಂಡ, ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅವರು ಮೂಢ ಹಗರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ನಂಗೆ ಗೊತ್ತಿಲ್ಲ. ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೋದು, ಆದರೆ ನೇತೃತ್ವ ವಹಿಸಿಲ್ಲ. ಅವರು ಪಾದಯಾತ್ರೆ ಬೇಡ ಅಂದಿದ್ರು. ಅಶೋಕ್ ಮೊದಲು ರಾಜೀನಾಮೆ ಕೊಡೋದಕ್ಕೆ ಹೇಳಿ ಅಂತ ಕಿಡಿಕಾರಿದ್ದಾರೆ. ಇನ್ನು GT ದೇವೇಗೌಡ ಹೇಳಿದ್ದಕ್ಕೆ ಕಾಂಗ್ರೆಸ್ಗೆ ಬರೋದಾದರೆ ಬರಲಿ ಅಂತ ಪರಮೇಶ್ವರ್ ಅವರು ಆಫರ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಜೋಶಿ ಮಾತನಾಡಿ GTD ಹೇಳಿಕೆಯಿಂದ BJPಗೆ ಏನೂ ಡ್ಯಾಮೇಜ್ ಆಗಿಲ್ಲ ಅಂತ ಕೆಲವರೆಲ್ಲ ಮಾತನಾಡಿ. He being a senior member of the JDS party, one of the members in the Muda, ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್? ನಂಗೆ ಗೊತ್ತಿಲ್ಲ. ಅವ್ರು ಕಾಂಗ್ರೆಸ್ಸಿಗೆ ಬಂದ್ರೆ ನಮಗೂ ಕೂಡ ಕಾಂಗ್ರೆಸ್ಸಿಗೆ ಶಕ್ತಿ ಬರುತ್ತೆ ಅನ್ನೋದಿದ್ರೆ ನಾವು ಎಲ್ಲರನ್ನೂ ತಗೊಳ್ತೀವಿ. ಯಾರು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಕೊಳ್ತಾರೆ ಅವ್ರನ್ನ ಕಾಂಗ್ರೆಸ್ಸಿಗೆ ತಗೊಂತೀವಿ. ನಮಗೇನು ತೊಂದರೆ ಇಲ್ಲ. ನಮಗೇನು ಡ್ಯಾಮೇಜ್ ಆಗೋದಿಲ್ಲ. GT ದೇವೇಗೌಡರು ಮೊನ್ನೆವರೆಗೆ ಸಿದ್ದರಾಮಯ್ಯನವರ ಅವ್ರ ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಅವ್ರಿಗೆ ಏನಾಗಿದೆ ಅಂದ್ರೆ ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ, ತಮಗೆ ಬೇಕಾದ ಟಿಕೆಟ್ ಸಿಗಲಿಲ್ಲ, ತಮಗೆ ಬೇಕಾದಂಥ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ಮಾತನಾಡೋದು, ಪಕ್ಷ ಬಿಡೋದು, ಮತ್ತೊಂದು ಪಕ್ಷಕ್ಕೆ ಹೋಗೋದು. ಇದು GT ದೇವೇಗೌಡರು ಅವರಿಗೆ ಭಯ ಆಗಿರಬಹುದು, ನನ್ನ ಸೈಟ್ಗಳು ಹೋಗ್ಬಿಡ್ಬೋದು ಅನ್ನುವಂಥ ಭಯ ಆಗಿರಬಹುದು. ಅದಕ್ಕೆ ಈ ಥರ ಮಾತಾಡಿದ್ದಾರೆ ಅನ್ನೋದು ಬಿಟ್ಟರೆ ಯಾರೇ ಸೈಟ್ಗಳನ್ನ ತೆಗೆದುಕೊಂಡಿರಲಿ ಮೂಡಾದಲ್ಲಿ ಈ ತನಿಖೆ CBIಗೆ ಕೊಟ್ಟರೆ ಎಲ್ಲರ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ.